ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನೀವು ತಮ್ಮೇಲಲ್ಲಿ ನೋಡಿರ್ಬೋದು, ಇಬ್ಬರಿಗೆ ಬೇಕಾಗಿರೋಂಥ ಬಿಸಿಬೇಳೆಬಾತು. ಇಬ್ರಿಗಾಗಷ್ಟು ಮಾತ್ರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗೆಲ್ಲ ನೀವೇ ನೋಡಿರ್ಬೋದು, ಎಲ್ಲ ಕಡೆ ಚಿಕ್ಕ ಚಿಕ್ಕ ಫ್ಯಾಮಿಲಿ ಇಬ್ಬರೇ ಇರ್ತಾರೆ, ಗಂಡ ಹೆಂಡ್ತಿ, ಇಲ್ಲ ಯಾರು ಫ್ರೆಂಡ್ಸು, ಇಲ್ಲ ಹುಡುಗರು, ಬರೀ ಹುಡುಗಿರು ರೂಮ್ ಮಾಡ್ಕೊಂಡಿರೋದು ಕೆಲಸಕ್ಕೋಸ್ಕರ ಈ ಥರ ಇರ್ತಾರಲ್ವ, ಅವ್ರುಗಳು ಇಬ್ಬರಿಗೆ ಮಾತ್ರ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದೇ ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ, ಅದನ್ನು ತೊಳೆದ್ಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ. ಒಂದು ಸೈಡಲ್ಲಿ ಬೇಯ್ತಾ ಇರುತ್ತೆ. ಬನ್ನಿ ತರಕಾರಿ ತೋರಿಸ್ತೀನಿ. ಈಗ ನೋಡಿ, ಮನೇಲಿ ಎಷ್ಟು ತರಕಾರಿ ಇತ್ತು ಅಷ್ಟರಲ್ಲೇ ಮಾಡ್ಬೋದು, ತುಂಬ ತರಕಾರಿ ಏನು ಬೇಕಾಗಲ್ಲ. ನಾನು ಇರೋ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಏನು ಬೇಡ. ಇದನ್ನು ಅರ್ಧ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಮೆಣಸಿನ್ಕಾಯಿ, ಅರ್ಧ ಕ್ಯಾರೆಟು, ಒಂದು 5-6 ಬೀನೀಸು, ಒಂದು ಟೊಮೊಟೊ, ಒಂದು ಈರುಳ್ಳಿ, ಅಷ್ಟೇನು ಮಿಕ್ಕಿದೆಲ್ಲ ಹಾಗೆ ತೆಗ್ದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಆಯಿತಾ, ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಬನ್ನಿ ಇದನ್ನು ಕಟ್ ಮಾಡ್ಕೊಂಡು ಬರೋಣ. ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಳೆ ಬೇಯ್ತಾ ಇದೆಯಲ್ಲ ಅದರೊಳಗೆ ಹಾಕೋಣ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಕೂಗ್ಸೋಣ. ಇದು ಫಸ್ಟು ಒಂದು ಮೊದಲನೇ ಮೆಥಡು. ನೆಕ್ಸ್ಟ್ ಬೇಕಾಗಿರೋದು ಹೇಳ್ಕೊಡ್ತೀನಿ ಏನೇನು ಬೇಕು ಅಂಥೇಳಿ. ಅದಕ್ಕೆ ಮುಂಚೆ ನಾವು ಅಕ್ಕಿ ಎಷ್ಟು ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಬೇಳೆ ಒಂದು ಬೌಲಲ್ಲಿ ಹಾಕ್ಕೊಂಡಲ್ವ, ಒಂದು ಬೌಲ್ ಬೇಳೆ, ಅದೇ ಬೌಲಲ್ಲಿ 2 ಬೌಲ್ ಅಕ್ಕಿ ಹಾಕ್ಕೊಳ್ಳಿ, ಅಷ್ಟೇ ಸಾಕು. ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು 50 ಗ್ರಾಮು 100 ಗ್ರಾಮ್ ಹಿಡಿಯೋಂಥದ್ದು. ಅದು 100 ಗ್ರಾಮ್ ಇಲ್ಲ, 50 ಗ್ರಾಮ್ ಹಿಡಿಯುತ್ತೆ ಅಷ್ಟೇ. ಅದು ಬೌಲು ಅಷ್ಟರಲ್ಲೇ ಮಾಡ್ತಾಯಿರೋದು ನೋಡಿ. ಅದನ್ನು ತೊಳ್ಕೊಂಡು ಬಂದ ಅಕ್ಕಿ ಹಾಕಿದ್ದೀನಿ. ಮತ್ತು ಬೇಳೆ, ತರಕಾರಿ, ಅಕ್ಕಿ 3 ಮಿಕ್ಸ್ ಮಾಡ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಇದನ್ನು ಒಂದು ಕೂಗಿಸ್ಕೊತೀನಿ. ಇದಕ್ಕೆ ಅಕ್ಕಿಗೆ ಫಸ್ಟ್ ಒಂದು 2 ಗ್ಲಾಸ್ ನೀರು ಹಾಕಿದ್ದೀವಿ ಬೇಳೆ ಬೇಯೋದಕ್ಕೆ. ಮತ್ತು ಅಕ್ಕಿಯೆಲ್ಲ ಹಾಕಿದ್ಮೇಲೆ ಮತ್ತೆ 1 ಗ್ಲಾಸ್ ನೀರು ಹಾಕ್ತೀನಿ. ಅದು ಒಂದು ಸ್ವಲ್ಪ ತೆಳ್ಳೆ ಆಗಬೇಕಲ್ವ, ಇದು ಬಿಸಿಬೇಳೆಬಾತು, ಅದಕ್ಕೆ ಈಗ ಕುಕ್ಕರ್ ಮುಚ್ತಾಯಿದ್ದೀನಿ. ಇವಾಗ ಉಪ್ಪು ಗಿಪ್ಪು ಏನೂ ಹಾಕಿಲ್ಲ, ಹಾಗೆ ಸುಮ್ಮನೆ ಬೇಯಿಸ್ಕೊಳ್ತಾ ಇರೋದು. ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು, ಅದನ್ನು ಹಿಂಡ್ಕೊಂಡು, ಮತ್ತು ನಾನು ಬಿಸಿಬೇಳೆಬಾತು ಪೌಡ್ರು ರೆಡಿಮೇಡ್ ತಂದಿರೋದು, ಮನೇಲಿ ಮಾಡಿಲ್ಲ, MTR ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನೇ ನಾನೊಂದು ದೊಡ್ಡ ಪ್ಯಾಕೆಟ್ ತಂದು ಮಡಿಕೊಂಡಿದ್ದೀನಿ. ನೀವು ಬೇಕಿರೋ ಒಂದು 15 ರೂಪಾಯಿದೋ 10 ರೂಪಾಯಿದೋ ತಂದು ಮಡಿಕೊಂಡ್ರೆ ಸಾಕು ಇಬ್ಬರಿಗೆ, ಅದೇ ಬೇಕಾದಷ್ಟು. ಈಗ ಅದರಲ್ಲೇ 2 ಸ್ಪೂನ್ 3 ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಈ 10 ರೂಪಾಯಿನ ಪ್ಯಾಕೆಟ್ ಒಂದು ಸಾಕಾಗುತ್ತೆ ಇಬ್ಬರಿಗೆ ಮಾಡೋದಿದ್ದ, ಬೇರೆ ಜಾಸ್ತಿ ಏನು ಬೇಕಾಗಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರ ನಮಗೆ ಜಾಸ್ತಿ ಬೇಕು ಅನ್ನೋರು ಒಂದು ಅರ್ಧ ಸ್ಪೂನು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು ನೀವು. ಇಲ್ಲಾಂದರೆ ತರಕಾರಿ ಜೊತೆಗೆ 1-2 ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಖಾರ ಜಾಸ್ತಿ ಬೇಕು ಅಂದರೆ. ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಆಮೇಲೆ ನನ್ನ ಹತ್ರ ಸೋಯಾಬೀನ್ ಬಾಲ್ಸ್ ಇತ್ತು, ಅದೊಂದು 4 ಹಾಕ್ತಾಯಿದ್ದೀನಿ ಬಿಸಿಬೇಳೆಬಾತಿಗೆ. ಅದಕ್ಕೆ ಅನ್ನ ಕೂಗಕ್ಕೆ ಇಟ್ಟಿದ್ದೀನಿ. ಅದು ಕೂಗು ಮುಗಿದ್ಮೇಲೆ ಇದನ್ನು ಯೂಸ್ ಮಾಡ್ಕೊತೀನಿ. ಆಯಿತಾ, ನೋಡಿ ಓಪನ್ ಮಾಡಿದ್ದೀನಿ, ಎಲ್ಲ ಬಂದಿದೆ. ಇದಕ್ಕೆ ಬಿಸಿಬೇಳೆಬಾತು ಪೌಡ್ರು ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಕಲಸ್ಬಿಟ್ಟು ಹಾಕಬೇಕು. ಹುಣಸೆಹಣ್ಣು ಹಿಂಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಹುಣಸೆಹಣ್ಣು, ಒಂದು ನಿಂಬೆಹಣ್ಣಷ್ಟು ಗಾತ್ರ. ನಿಂಬೆಹಣ್ಣಿಗೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ಅದನ್ನು ಚೆನ್ನಾಗಿ ಹುಳಿ ಎಲ್ಲನೂ ಹಿಂಡಿ ತೆಗೆದ್ಬಿಟ್ಟು ಇದರೊಳಗೆ ಹಾಕ್ಕೊಂಡು ಪೌಡ್ರನ್ನ ತೊಳೆದು ಹುಯ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಈಗ 1.5 ಗ್ಲಾಸಷ್ಟು ನೀರು ಹಾಕ್ತೀನಿ. ಆಯಿತಾ, ಅದ್ರ ಜೊತೆಗೆ ಉಪ್ಪು ಈಗಲೇ ಆ್ಯಡ್ ಮಾಡಬೇಕು. ಏನಕ್ಕೆ ಈಗ ಉಪ್ಪು ಆ್ಯಡ್ ಮಾಡಬೇಕು ಅಂದರೆ, ಈಗ ಇದು ತೆಳ್ಳೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನಾವು. ಒಂದು ಸ್ವಲ್ಪ ತೆಳ್ಳೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಅನ್ನ ಎಲ್ಲ ಮತ್ತೆ ಮೆತ್ತಗಾಗುತ್ತೆ. ಈಗ ಬರೀ ಅನ್ನದ ಟೈಪ್ ಆಗಿದೆ. ನಾವು ನಾರ್ಮಲಾಗಿ ಅನ್ನ ಸಾಂಬಾರು ಊಟ ಮಾಡ್ತೀವಲ್ಲ ಆ ಟೈಪ್ ಆಗಿದೆ. ಅದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ, ಇಲ್ಲ ಕುಕ್ಕರ್ ಇನ್ನೊಂದು ಟೈಮ್ ಇಲ್ಲ ಅನ್ನೋರು ಇನ್ನೊಂದು ಕೂಗಿಸ್ಕೋಬೋದು, ಬೇಗ ಆಗುತ್ತೆ. ಕೂಗಬೇಕಾದ್ರೂ ಕೂಗಿಸ್ಕೊಳ್ಳಿ, ಆ ಥರನಾದ್ರು ಮಾಡ್ಬೋದು. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕೆಳಗಡೆಯಿಂದ ತಡ ಹಿಡಿಬಾರ್ದು, ಆ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ರುಚಿ ಹಾಕೋಬೇಕು. ರುಚಿ ನೋಡಿ ನೀವು ಅಳತೆ ನೋಡಿ ಹಾಕ್ಕೊಳ್ಳಿ. ಫಸ್ಟ್ ಟೈಮ್ ಹಾಕೋರಾದರೆ ಸೋಯಾಬಾಲು ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಆಯಿತಾ, ರುಚಿ ಹಾಕುವಾಗ ಮಾತ್ರ ನೀವು ಎಷ್ಟು ನೀರು ಹಾಕಿದ್ದೀರೋ ಅದರ ಮೇಲೆ ಡಿಪೆಂಡ್ ಮಾಡಿ ರುಚಿ ಹಾಕಿ. ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋರಾದರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಿದ್ರೆ ನಾವು ರುಚಿ ಹಾಕೋಬೋದು.
ನಾನು ಕೈಯಲ್ಲಿ ಹಾಕ್ತೀನಿ. ನಾನು ಯಾವಾಗಲೂ 3 ಸತಿ ಹಾಕ್ತೀನಿ. ಫಸ್ಟು ಒಂದೆರಡು ಸತಿ ಸ್ವಲ್ಪ ಸ್ವಲ್ಪ ಹಾಕಿ ಲಾಸ್ಟಲ್ಲಿ ಇನ್ನೆಷ್ಟು ಬೇಕಷ್ಟು ಒಂದೇ ಸತಿಗೆ ತೆಗ್ದು ಹಾಕ್ತೀನಿ. ನಾನು ಯಾವಾಗಲೂ ಕೈಯಲ್ಲೇ ಉಪ್ಪು ಹಾಕೋದು 3 ಸತಿ ಹಾಕ್ತೀನಿ. ಮುಂಚೆ ಎಲ್ಲ ಸ್ಪೂನಲ್ಲಿ ಹಾಕ್ತಾಯಿದ್ದೆ, ಅಳತೆ ಗೊತ್ತಾಯ್ತಿರ್ಲಿಲ್ಲ ಅನ್ನೋರು. ಮತ್ತು ನೋಡಿ ಒಂದಿಷ್ಟಪ್ಪ ಬೆಲ್ಲ ತಗೊಂಡಿದ್ದೀನಿ, ಒಂದು 3 ಇಂಚಷ್ಟು. ಅದೊಂದು ಬೆಲ್ಲ ಹಾಕ್ಬಿಡ್ತೀನಿ ಈಗಲೇ. ಅದನ್ನು ಕುಕ್ಕರು ಚೆನ್ನಾಗಿ ಇದು ಮಾಡಿಬಿಟ್ಟು ಕುಕ್ಕರ್ ಮುಚ್ಚೋಣ, ಒಂದು ಕೂಗ್ಸೋಣ. ಕೂಗ್ಸಿದ್ನ ಇಲ್ಲಾಂದರೆ ಹಾಗೇ ಬೇಯಿಸ್ಕೋಬೋದು ನೀವು. ಕುಕ್ಕರ್ ಏನು ಮುಚ್ಚಲೇಬೇಕು ಅಂತೇನಿಲ್ಲ. ಟೈಮ್ ಇದ್ದರೆ ಹಾಗೆ ಬೇಯಿಸಿ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಟೈಮ್ ಇಲ್ಲ ಅನ್ನೋದಿದ್ದರೆ ಒಂದು ಮುಚ್ಚಿಬಿಟ್ಟು ಒಂದು ಕೂಗಿಸ್ಬಿಟ್ಟು ತಗೊಳ್ಳಿ, ಆಯಿತಾ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆಭಾತು. ಚೆನ್ನಾಗಿ ತಿರುಗಿಸ್ಬೇಕು ಅಡಿ ಇಲ್ಲಾಂದರೆ ಅಡಿ ತಳ ಹಿಡಿದ್ಬಿಡುತ್ತೆ. ಬೇಳೆ ಅನ್ನ ಎಲ್ಲ ಪೌಡ್ರೆಲ್ಲ ಹಾಕಿರ್ತೀವಲ್ವ, ತಳ ಹಿಡಿದ್ಬಿಡುತ್ತೆ ಬೇಗ. ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಮುಂಚೆ ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್, ಅದು ಇದಾಗೋವರೆಗೂ ನೋಡಿ. ಯಾವಾಗಲೂ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಶುಂಠಿ ಇದೆಲ್ಲ ಇರುತ್ತಲ್ಲ, ಅದನ್ನು ನಾವು ಕಟ್ ಮಾಡಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಅದು ಸ್ವಲ್ಪ ಹುಳ ಥರ ಒಂದು ಸ್ವಲ್ಪ ಏನಾದ್ರು ಕೆಟ್ಟೋಗಿರೋ ಥರ ಇದ್ದರೆ, ಅಯ್ಯೋ ಒಂದು ಸ್ವಲ್ಪ ತಾನೇ ಆಗಿದೆ, ಒಂದು ಅರ್ಧ ಕಟ್ ಮಾಡಿ ಹಾಕ್ಬಿಡೋಣ ತಾಡಿ ಅಂತೇಳಿ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಈರುಳ್ಳಿ ಆದರೂ ಅಷ್ಟೇ, ಟೊಮೊಟೊ ಆದರೂ ಅಷ್ಟೇ, ಶುಂಠಿ ಮೇಯ್ನು ಶುಂಠಿ. ಇಡೀ ಸಾಂಬಾರೇ ಗಿಡಿಸ್ಬಿಡುತ್ತೆ. ನಾವು ಸಾಂಬಾರು ಅಂದರೆ ನಾವು ಮಾಡೋದೇ ದೊಡ್ಡ ದೊಡ್ಡ ಅಡುಗೆಗಳು ಶುಂಠಿ ಹಾಕ್ತೀವಿ ಅಂದರೆ, ಮಸಾಲೆ ಸಾಂಬಾರು ಅಂದರೆ, ಈ ನಾನ್ ವೆಜ್ಜು ಇಂಥವೆಲ್ಲ ಮಾಡ್ತೀರಲ್ಲ ಅವ್ರುಗಳಂತೂ ಶುಂಠಿ ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲ ಅಂದ್ರಂತೂ ಶುಂಠಿ ಹಾಳಾಗ್ಬಿಡುತ್ತೆ. ನೋಡಿ ಅದು ಚೆನ್ನಾಗಿ ಬೆಂದಿದೆ. ನಾನು ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಒಗ್ಗರಣೆಗೆ ನೀವು ಬೇಕಿದ್ದರೆ ಕಡಲೆ ಬೀಜ ಹಾಕೋಬೋದು, ಸಾಸಿವೆ, ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಬೋದು. ನಾನು ಕಡಲೆ ಬೀಜ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ನನಗೆ ಕಡಲೆ ಬೀಜ ತಿನ್ನೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ, ಆಯಿತಾ. ಇಷ್ಟ ಇರೋರು ಯೂಸ್ ಮಾಡ್ಬೋದು. ಕಡಲೆ ಬೀಜನೂ ಒಗ್ಗರಣೆಯಲ್ಲಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಜನಗಳು, ನಾನು ನೋಡಿದ್ದೀನಿ. ಆದರೆ ನಾನು ಹೊರಗಡೆ ಎಲ್ಲ ತಿನ್ಬೇಕಾದ್ರೆ ನೋಡಿದ್ದೀನಿ ಚೆನ್ನಾಗಿದೆ. ಆದರೆ ನಂಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ, ಅದರಿಂದ ನಾನು ಹಾಕ್ತಾಯಿಲ್ಲ, ಆಯಿತಾ. ನೋಡಿ, ಒಂದು 2ರಿಂದ 3 ಜನ ಬಿಸಿಬೇಳೆಭಾತು ತಿನ್ಬೋದು. ನಾನಂತೂ 3 ಜನ ನಮ್ಮ ಮನೇಲಿ 2 ತಿಂದು ಮತ್ತು ಮಧ್ಯಾಹ್ನನೂ 2 ತಿಂದಿದ್ದೀವಿ, ಅಷ್ಟಾಗಿದೆ. ಎಷ್ಟು ಮಾಡಿದ್ರೂ ನೋಡಿ ಹಾಕಿರೋದೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೇಳೆ, ಚಿಕ್ಕ ಬೌಲಲ್ಲಿ 2 ಅಕ್ಕಿ ಅಷ್ಟೇ, 2 ಗ್ಲಾಸು. ನೋಡಿ ಫ್ರೆಂಡ್ಸ್, ನಿಮಗೆ ಬಿಸಿಬೇಳೆಭಾತು ಇಷ್ಟ ಆದರೆ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಒಂದು 4 ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.